ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ಸೊ ಇವತ್ತಿನ ಟಾಪಿಕ್ ಆಗಿರೋದು ಏನಪ್ಪ ಅಂತಂದ್ರೆ ನಮ್ಮ ಭಾವಿ ಸೈನಿಕರಿಗೆ ಸಂಬಂಧಪಟ್ಟಂಥ ಟಾಪಿಕನ್ನು ಹೇಳ್ತಾ ಇದ್ದೀನಿ ನಿಮಗೆ. ಎಷ್ಟೋ ಜನಕ್ಕೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಜಾಬ್ ಹೋಗಿನ ಮುಂಚೆನೂ ಇದರಲ್ಲಿ ಏನೇನು ಬದಲಾವಣೆಗಳಿದಾವೆ. ಸೊ ಪ್ಯಾರಾಮಿಲಿಟ್ರಿ ಅಂದರೆ ಏನು, ಮತ್ತು ಅರೆ ಸೇನಾಪಡೆಗ ಮತ್ತು ಆರ್ಮಿ ಅಂದ್ರೇನ, ಮತ್ತು ಪ್ಯಾರಾಮಿಲಿಟ್ರಿ ಅಂದ್ರೆ ಏನಕ್ಕೆಂದ ಭಾಳಷ್ಟು ಜನಕ್ಕೆ ಎಷ್ಟು ಆಲ್ಮೋಸ್ಟ್ ಎಲ್ಲ ಡಿಫೆನ್ಸ್ ಒಳಗೆ ಬರ್ತಾವೆ. ಡಿಫೆನ್ಸ್ ಒಳಗಡೆ ಯಾವ್ಯಾವ ಪೋಸ್ಟ್ ಯಾವ ಥರ ಇರ್ತಾವೆ, ಯಾವುದರಲ್ಲಿ ಕ್ವಾಲಿಫಿಕೇಶನ್ ಏನೇನು ಬೇಕಾಗುತ್ತೆ ಅಂತ ಹೇಳ್ಕಂದ ಅದ್ರ ಬಗ್ಗೆ ಡಿಫೆನ್ಸ್ ಒಳಗಡೆ ಯಾವುದೇ ಒಂದು ನೋಟಿಫಿಕೇಶನ್ ಆದರೂ ಕೂಡ ಅದ್ರದ್ದು ನೀವು ಯಾರ್ಯಾರೆಲ್ಲ ಎದಕ್ಕೆ ಕ್ವಾಲಿಫಿಕೇಶನನ್ನು ಏನು ಬೇಕಾಗುತ್ತಾ, 10ನೇ ಮುಗಿದವರು ಯಾವುದಕ್ಕೆ ಆಗ್ಬೇಕಾಗುತ್ತಾ. ಸೊ ನಾನು ಹೇಳ್ತಿರೋದು ಏನಪ್ಪ ಅಂತಂದ್ರೆ ನಿಮ್ಗೆ ಮತ್ತು ಆರ್ಮಿಗೆ ಮತ್ತು SSGDಯಲ್ಲಿ ಪ್ಯಾರಾಮಿಲಿಟ್ರಿ ಅಂತ ಹೇಳ್ಕಂದ ಏನು ಸೇರ್ಪಡೆ ಆಗ್ತಿರಲ್ಲ, ಜಾಯ್ನ್ ಆಗ್ತಿರಲ್ಲ. ಈಗ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಯಾವುದ್ರ ಬಗ್ಗೆ ಐತೆ ಅಂತ ಹೇಳ್ಕಂದ ನಿಮ್ಗೆ ನಾನು ಕ್ಲಿಯರಾಗಿ ನಿಮ್ಗೆ ಅಚ್ಚುಕಟ್ಟಾಗಿ ತಿಳಿಸ್ಕೊಡ್ತೀನಿ. ಯಾವ ಏಜ್ನಲ್ಲಿ ಯಾವುದನ್ನು ಸೇರ್ಕೋಬೇಕಾಗುತ್ತೆ, ಯಾವ ಏಜ್ನ ಅದರ ಸ್ಪೆಸಿಲಿಟಿ ಯಾವ ಥರ ಇರ್ತೈತಿ, ಅದಕ್ಕೆ ಏಜ್ ಲಿಮಿಟ್ ಏನು ಇರ್ತೈತಿ ಅಂತ ಹೇಳ್ಕಂದ ಕ್ಲಿಯರಾಗಿ ಅದರ ಬಗ್ಗೆ ಅಚ್ಚುಕಟ್ಟಾಗಿ ಮಾಹಿತಿಯನ್ನು ನೀಡಬೇಕಂತ ಹೇಳ್ಕಂದ ನನಗೂ ಒಂದು ಇಚ್ಛೆ ಇತ್ತು. ಅದಕ್ಕೋಸ್ಕರ ಈಗ ನಿಮ್ಗೆ ಅದನ್ನು ಹೇಳುವ ಅವಕಾಶ ಬಂತು. ಅದಕ್ಕೋಸ್ಕರ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಆರ್ಮಿ ಅಂದರೆ ಫಸ್ಟ್ ನಾವು ಆರ್ಮಿ ಬಗ್ಗೆ ಹೇಳೋಣ. ಆರ್ಮಿ ಅಂದ್ರೆ ಏನಪ್ಪ ಅಂತಂದ್ರೆ, ಈಗ ನೀವು ಅಗ್ನಿವೀರನ್ನ ಮಾಡಿದಾರ. ಮೊದಲು ಯಾವ ಥರ ಇತ್ತಪ್ಪ ಅಂತಂದ್ರೆ ಪರ್ಮನೆಂಟ್ ರ್ಯಾಲಿ ಇತ್ತು ಆರ್ಮಿ ಅಂತಂದ್ರೆ ಕೇಸಿಂದ. ಸೊ ಆರ್ಮಿಯಲ್ಲಿ ಸಾಕಷ್ಟು ಸೆಂಟ್ರ್ಗಳದಾವೆ. ಏನದಪ್ಪ ಅಂತಂದ್ರೆ ಸಾಕಷ್ಟು ಸೆಂಟ್ರ್ಗಳದಾವೆ. ಅದರಲ್ಲಿ ನನಗೆ ನೆನಪಿರುವಂಥ ಸೆಂಟ್ರ್ಗಳ ನೇಮ್ಗಳನ್ನು ಹೇಳ್ತೀನಿ ನಿಮಗೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಸೆಂಟ್ರ್ಗಳು ಯಾವಪ್ಪ ಅಂತಂದ್ರೆ ಪ್ಯಾರಾ ಕಮಾಂಡೋ ಅಂತ ಭಾಳಷ್ಟು ಜನದ ಡ್ರೀಮ್. ಯಾಕಂದ್ರೆ ಇನ್ಸ್ಟಾದಾಗ ನೀವು ಬೇಕಾದ್ರೆ ಆ ಪ್ರೊಫೈಲ್ ತೆಗೆದು ನೋಡ್ರಿ, ಪ್ಯಾರಾ ಕಮಾಂಡರ್ ಅಂತ ಹೇಳಿ ಪ್ಯಾರಾ SF ಅಂತ ಇಟ್ಕೊಂಡಿರ್ತೀರಿ. ಆ ರೆಡ್ ಕ್ಯಾಪ್ ಇರುತ್ತಲ್ಲ ನೋಡ್ಕೊಂಡಿರ್ಬೋದು. ಈಗ ನಾನು ತಮಿಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಅದ. ಸೊ ಆ ಥರ ನೀವು ಪ್ಯಾರಾ SF ಅಂತೇಳಿ ಪ್ಯಾರಾ ಕಮಾಂಡೋ ಟ್ರೈನಿಂಗ್ ಸೆಂಟರ್ ಬೆಂಗಳೂರಲ್ಲಿ ಐತಿ. ಮತ್ತು ಬೆಂಗಳೂರಲ್ಲಿ ಮತ್ತು MEG ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಂತ ಹೇಳಿ ಅದು ಕೂಡ ಸೆಂಟರ್ ಐತಿ. ಮತ್ತು ಪಯನಿಯರ್ ಅಂತ ಹೇಳಿ ಪಯನಿಯರ್ ಸೆಂಟರ್ ಐತಿ. ನೆಕ್ಸ್ಟ್ ಅದೇ ತರನಾಗಿ ASC 1 ASC 2 ATC ಮತ್ತು 180C ಅಂತ ಹೇಳಿ ASC ಸೆಂಟರ್ ಕೂಡ ಐತಿ. ಮತ್ತು ನೆಕ್ಸ್ಟ್ MES, ಅದು MES ಪ್ಯಾರಾಮಿಲಿಟ್ರಿಯಲ್ಲಿ ಬರ್ತೈತಿ. ಸೊ ಆರ್ಮಿಯಲ್ಲಿ ಬರಲ್ಲ. ಇಷ್ಟು ಸೆಂಟ್ರ್ಗಳು ಇದರಲ್ಲಿ ಬೆಂಗಳೂರಲ್ಲಿ ಅದಾವೆ. ಮತ್ತು ಅದೇ ತರನಾಗಿ ನಮ್ಮ ನಿಯರ್ ಮತ್ತೆ ಯಾವುದು ಗೋವಾದಲ್ಲಿ ಸಿಗ್ನಲ್ ಸೆಂಟರ್ಗಳದಾವೆ. ಸಿಗ್ನಲ್ 1 ಸಿಗ್ನಲ್ 2 ಅಂತ ಹೇಳಿ ಅಲ್ಲೇ 2 ಸೆಂಟರ್ಗಳದಾವೆ. ಸಿಗ್ನಲ್ ಅವು ಎರಡೂ ಕೂಡ ಸಿಗ್ನಲ್ ಸೆಂಟರ್ಗಳೇ. ಮತ್ತು ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲೂ ಆಲ್ಮೋಸ್ಟ್ ಆಲ್ ಜಾಯಿನ್ ಆಗೋದು ಯಾವ್ಯಾವ ಸೆಂಟರ್ಗಳನ್ನ ಚೂಸ್ ಮಾಡ್ತಾರಪ್ಪ ಅಂತಂದ್ರೆ, ನೆಕ್ಸ್ಟ್ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರು, ಇದು ಬೆಳಗಾವಿಯಲ್ಲಿ ಯಾವುದೈತಪ್ಪ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಗೊತ್ತಿರ್ಬೋದು. ಮರಾಠಾಲಿ ಅಂತ ಹೇಳಿ ಮರಾಠಾಲಿ ರೆಜಿಮೆಂಟ್ ಐತಲ್ಲಿ. ಮರಾಠಾಲಿ ರೆಜಿಮೆಂಟ್ ಇನ್ಫೆಂಟ್ರಿ ಆಗುತ್ತೆ. ಮದ್ರಾಸ್ ಮತ್ತು ಮರಾಠಾಲಿ ರೆಜಿಮೆಂಟ್ಗೆ ಬಹಳಷ್ಟು ಜನಗಳನ್ನ ಹಾಕ್ತಾರ. ಮರಾಠ ರೆಜಿಮೆಂಟ್ ಇಲ್ಲೇ ಐತಿ. ಸೊ ಇಲ್ಲಿ ನೀವು ಸೈಡ್ ಬ್ಯಾಚ್ ಅನ್ನು ನೋಡ್ಕೊಂಡಿರ್ಬೋದು. ಮರಾಠಾಲಿ ಅಂತ ಹೇಳಿ ಅವ್ರದ್ದು ಬರ್ದಿರ್ತೈತಿ. ಅವರಲ್ಲಿ ಛತ್ರಪತಿ ಶಿವಾಜಿ ಅಂತ ಹೇಳಿ ಬೆಳಗೂರಲ್ಲಿ ನಾವು ಎಂಟ್ರೆನ್ಸ್ ಹೋಗ್ತಿರಲ್ಲ ಬೆಳಗಾವಿಯಲ್ಲಿ, ಅಲ್ಲಿ ನಿಮ್ಗೆ ಮರಾಠ ಲೈಟ್ ಇನ್ಫೆಂಟ್ರಿ ಅಂತ ಹೇಳಿ ಬೋರ್ಡ್ ಕೂಡ ಐತಿ. ಅದೇ ಮರಾಠ ಸೆಂಟರ್. ನೆಕ್ಸ್ಟ್ ಮದ್ರಾಸ್ನಲ್ಲಿ ಯಾವುದು ತೆಲಂಗಾಣ ಅಲ್ಲ, ತಮಿಳ್ನಾಡಿನಲ್ಲಿ ಮದ್ರಾಸ್ ರೆಜಿಮೆಂಟ್ ಐತಿ. ಮದ್ರಾಸ್ ಇನ್ಫೆಂಟ್ರಿ ಅಂತ ಹೇಳಿ ಮದ್ರಾಸ್ ರೆಜಿಮೆಂಟ್ ಐತಿ ಇದ್ರಾಗ ತಮಿಳ್ನಾಡಿನಾಗ. ನೆಕ್ಸ್ಟ್ ಅದೇ ತರನಾಗಿ ಮತ್ತೆ ನಮ್ಮ ನಿಯರೆಸ್ಟ್ ಯಾವಪ್ಪ ಅಂತಂದ್ರೆ ಪುಣಾದಾಗ BG ಅಂತೇಳಿ ಬೆಂಗಾಲ್ ಇಂಜಿನಿಯರಿಂಗ್ ಗ್ರೂಪ್ ಅಂತ ಐತಿ. ಮತ್ತು ನೆಕ್ಸ್ಟ್ ಹೈದರಾಬಾದ್ನಾಗ ಆರ್ಟಿಲರಿ ಸೆಂಟರ್. ಬಹಳಷ್ಟು ಜನದ ಅಗ್ನಿವೀರ್ಗಳನ್ನ ಆರ್ಟಿಲರಿಯರ್ ಹಾಕಿದ್ದಾರೆ. ಬಹಳ ಜನಗಳ ಹೈಯೆಸ್ಟ್ ಹಾಕಿರುವಂಥದ್ದು ಆರ್ಟಿಲರಿಯಲ್ಲಿ. ಮತ್ತು ನೆಕ್ಸ್ಟ್ ಸಿಕಂದ್ರಾಬಾದ್ನಲ್ಲಿ AOC ಆರ್ಮಿ ಆರ್ಡಿನೆನ್ಸ್ ಫ್ಯಾಕ್ಟರಿ ಅಂತ ಹೇಳಿ ಆರ್ಮಿ ಆರ್ಡಿನೆನ್ಸ್ ಕೋರ್ ಅಂತ ಹೇಳಿ AOC ಸೆಂಟರ್ ಐತಿ. ನೆಕ್ಸ್ಟ್ ಅದೇ ತರನಾಗಿ ಅಲ್ಲಿ ಯಾವುದೈತಿಪ್ಪ ಅಂತಂದ್ರೆ ಇನ್ನೊಂದು EME ಎಲೆಕ್ಟ್ರಿಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ ಅದು ಕೂಡ EME ಅಂತ ಹೇಳಿ ಸಿಕಂದ್ರಾಬಾದ್ನಲ್ಲಿ ಸೆಂಟರ್ ಐತಿ. ಮತ್ತು ನಮ್ಮ ನೆಕ್ಸ್ಟ್ ನಿಯರೆಸ್ಟ್ ಆಗಿದ್ದು ಇಷ್ಟು ನನಗೆ ಗೊತ್ತಿರುವಂಥವು. ಮತ್ತು ರಜಪೂತ್ ರೆಜಿಮೆಂಟ್ ಅದಾವು, ರಾಜ್ ರೈಫಲ್ ಅಂತ ಅದಾವು. ಮತ್ತು ನೆಕ್ಸ್ಟ್ ಆಸಾಂ ರೆಜಿಮೆಂಟ್ ಅಂತ ಐತಿ. ಮತ್ತು ಸಾಕಷ್ಟು ಇನ್ನೂ ಭಾಳಷ್ಟು ಅದಾವು. AMC ಆರ್ಮಿ ಮೆಡಿಕಲ್ ಕೋರ್ ಅಂತ ಐತಿ. ನೆಕ್ಸ್ಟ್ ಆರ್ಮರ್ಡ್ ಅಂತ ಐತಿ. ನೆಕ್ಸ್ಟ್ ADD ಅಂತ AD ಅಂತ ಸೆಂಟರ್ ಇರುತ್ತೆ. ಆ AD ಅಂತಿತ್ತು ಅವ್ರದ್ದು. ಮತ್ತು ಸಾಕಷ್ಟು ಜನಗಳದ ಟ್ರೈನಿಂಗ್ಗಳ, ಯಾಕಂದ್ರೆ ಭಾಳಷ್ಟು ಜನದ ಟ್ರೈನಿಂಗ್ ಸೆಂಟರ್ ಕೂಡ ಅದಾವು. ಅವು ಎಷ್ಟೋ ಜನಕ್ಕೆ, ಯಾಕಂದ್ರೆ ನಮ್ಮ ಕರ್ನಾಟಕದ ಜನತೆಯನ್ನು ಹಾಕೋದು ಜಾಸ್ತಿ ಇಲ್ಲೇ ಮರಾಠಾಲಿ, ಬಿಟ್ರೆ ಮದ್ರಾಸ್, ಬಿಟ್ರೆ MEG, ಬಿಟ್ರೆ ಪ್ಯಾರಾ, ಬಿಟ್ರೆ ಆರ್ಟಿಲರಿ ಇಷ್ಟಗಳಲ್ಲಿ ಹಾಕ್ತಾರೆ. ಎಲ್ಲಿ ಒಬ್ಬರನ್ನ ಅದರ್ ಸ್ಟೇಟಿಗೆ ದೂರಗಳಲ್ಲಿ ಅಂತಲ್ಲೇನ ಹಾಕಿರ್ತಾರೆ. ಇಷ್ಟೆಲ್ಲ ಸೆಂಟರ್ಗಳು ನನಗೆ ನೆನಪಿದ್ದಂಥ ಸೆಂಟರ್ಗಳಿವು. ಸಾಕಷ್ಟು ಸೆಂಟರ್ಗಳದಾವೆ ಇನ್ನೂ.
ಇನ್ನೂ ಭಾಳ ಸೆಂಟರ್ಗಳದಾವೆ. ಸೊ ನನಗೆ ನೆನಪಾಗ್ತಾ ಇಲ್ಲ, ಅವನ್ನೆಲ್ಲ ನಿಮ್ಗೆ ಪ್ರತಿಯೊಂದು ಹೇಳುವಂಥ ಅವಶ್ಯಕತೆ ಇರಲ್ಲ. ಇವೆಲ್ಲ ಏನು ಬರ್ತಾವಲ್ಲ ಇವಷ್ಟು ಇಂಡಿಯನ್ ಆರ್ಮಿಯಲ್ಲಿ. ಸೊ ಇದರಲ್ಲಿ 4 ವರ್ಷನ ಮಾಡಿದ್ದಾರೆ. ಈಗ 4 ವರ್ಷ ಸರ್ವಿಸ್ ಇರ್ತೈತಿ. ಇದಕ್ಕೆ ಸ್ಪೆಸಿಲಿಟಿ ನಿಮ್ಗೆ ಎಲ್ಲರಿಗೆ ಸೇಮ್ ಡ್ರೆಸ್ ಇರ್ತಾವೆ. ಆರ್ಮಿಯವರಿಗೆ ಸೇಮ್ ಟು ಸೇಮ್ ಯಾವುದು ಡ್ರೆಸ್ ಚೇಂಜ್ ಆಗಲ್ಲ. ಆರ್ಮಿಯಲ್ಲಿ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಸೇಮ್ ಟು ಸೇಮ್ ಡ್ರೆಸ್. ಸೊ ನಿಮ್ಗೆ ಆಫೀಸ್ ವರ್ಕಿಗೆ ಅಂತ ಹೇಳಿ ಸಪ್ರೇಟ್ ಆದಂಥ ಡ್ರೆಸ್ ಇರ್ತಾವೆ, ಆ ಅಷ್ಟು ಚೇಂಜಸ್ ಆಗ್ತಾವೆ. ಸೊ ಕಮಾಂಡ್ ಡ್ರೆಸ್ ಏನಿರ್ತಾವಲ್ಲ ಅವು ಸೇಮ್ ನಾರ್ಮಲ್ ಆಗಿ ಈಗ ಪರೇಡ್ನಾಗ ಐತಿ ಅವೆಲ್ಲ ಡ್ರೆಸ್ ಚೇಂಜ್ ಇರ್ತಾವೆ. ಮತ್ತು ಕ್ಯಾಪ್ ಮಾತ್ರ ಎಲ್ಲರದ್ದು ಚೇಂಜ್ ಇರುತ್ತೆ, ಎಲ್ಲರದ್ದು ಸೇಮ್ ಇರಲ್ಲ. ಕ್ಯಾಪ್ ಕೂಡ ಚೇಂಜ್ ಇರ್ತೈತಿ, ಬೆಲ್ಟ್ ಆಯಿತು, ಬೆಲ್ಟ್ ಮ್ಯಾಗಿನ ಲೋಗೋ ಆಯಿತು. ಸೊ ಅವೆಲ್ಲ ನಿಮ್ಗೆ ಚೇಂಜಸ್ ಇರ್ತಾವೆ. ಮತ್ತು ಇದರಲ್ಲಿ ಕ್ಯಾಂಟೀನ್ ಕಾರ್ಡ್ ಸ್ಪೆಸಿಲಿಟಿ ಇರುತ್ತೆ. ಆರ್ಮಿಯಲ್ಲಿ ಯಾವ ಥರ ಇರ್ತಪ್ಪ ಅಂದ್ರೆ ಕ್ಯಾಂಟೀನ್ ಕಾರ್ಡ್ ಸ್ಪೆಸಿಲಿಟಿ ಇರ್ತೈತಿ. ಆ ಕ್ಯಾಂಟೀನ್ ಕಾರ್ಡನ್ನು ನೀವು ಬೇಕಾದ ಕ್ಯಾಂಟೀನಲ್ಲಿ ಹೋಗಿ ತೊಗೊಳ್ಬೋದು. ಸೊ ಯಾವುದೇ ನಿಮ್ಮ ಡಿಸ್ಟಿಕ್ನಲ್ಲಿ ಏನಾದರೂ NCCಯಲ್ಲಿ ಕ್ಯಾಂಟೀನ್ ಇತ್ತಪ್ಪ ಅಂತಂದ್ರೆ, ಆರ್ಮಿಯಲ್ಲಿ ಲಿಕ್ವರ್ ಎಲ್ಲ ಕೊಡ್ತಿದ್ರಪ್ಪ ಅಂತಂದ್ರೆ ನಿಮ್ಗೆ ಅವೆಲ್ಲ ಸ್ಪೆಸಿಲಿಟಿಗಳನ್ನು ಆ ಕ್ಯಾಂಟೀನ್ಗಳಲ್ಲಿ ತಗೋಬಹುದು. ಮತ್ತು ಪ್ಯಾರಾಮಿಲಿಟ್ರಿ ಒಳಗಡೆ ಅಲೌಡ್ ಇರಲ್ಲ. ಪ್ಯಾರಾಮಿಲಿಟ್ರಿ ಒಳಗೆ ಎಲ್ಲ ಕ್ಯಾಂಟೀನ್ದಾಗೂ ನೀವೇನು ತಗೊಳ್ಳೋಂಥ ಅವಶ್ಯಕತೆ ಅಲೌಡ್ ಇರಲ್ಲ. ಯಾಕಂದರೆ ನೀವು ಮನೆಗೆ ಏನಾದರೂ ಸಾಮಾನುಗಳನ್ನ ತೊಗೋತೀನಿ, ಮಟೀರಿಯಲ್ ತೊಗೋತೀನಿದ್ರಪ್ಪ ಅಂತಂದ್ರೆ ನೀವು ಏನಿದ್ರು ನಿಮ್ಮ ಕ್ಯಾಂಟೀನ್ದಲ್ಲಿ ಅಷ್ಟೇ ತೊಗೊಳ್ಬೇಕಾಗತ್ತೆ. ಪ್ಯಾರಾಮಿಲಿಟ್ರಿ ಕ್ಯಾಂಟೀನ್ ಇರ್ತಾವಲ್ಲ ಅಲ್ಲಷ್ಟೇ ನಿಮ್ಗೆ ಅಲೌಡ್ ಇರ್ತೈತಿ. ಇಂಥಲ್ಲೆಲ್ಲ ಆರ್ಮಿ ಕ್ಯಾಂಟೀನ್ಗಳಲ್ಲಿ ನಿಮ್ಗೆ ಅಲೌಡ್ ಇರಲ್ಲ. ಅದು ಓನ್ಲಿ ಅಸ್ಸಾಂ ರೈಫಲ್ಸ್ ಯಾರಾದರೂ ಜಾಯಿನ್ ಆದರೆ ಅವರಿಗೆ ಆಲ್ ಓವರ್ ಇಂಡಿಯಾದಾಗ ಬೇಕಾದ ಕ್ಯಾಂಟೀನ್ದಾಗ ಹೋದ್ರು ಅಲೌಡ್ ಇರ್ತೈತಿ. ಬೇಕಾದ ಕ್ಯಾಂಟೀನ್ದಾಗೂ ತಗೋಬೋದು. ಅದು ಅರ್ಧಕ್ಕರ್ಧ ಆರ್ಮಿ ಒಳಗಡೆ ಜಾಯಿನ್ ಆಗಿರ್ತೈತಿ. ಅಸ್ಸಾಂ ರೈಫಲ್ ಅರ್ಧಕ್ಕರ್ಧ ಸ್ಪೆಸಿಲಿಟಿ ಆರ್ಮಿದ ಇರ್ತೈತಿ. ಡ್ರೆಸ್ ಆಯಿತು, ಅವ್ರದ್ದೆಲ್ಲ ಡಿಸಿಪ್ಲಿನ್ ಅಲ್ಲೆಲ್ಲ ವರ್ಕಿಂಗ್ ಸೇಮ್ ಟು ಸೇಮ್ ಆರ್ಮಿ. ಬಟ್ ಪ್ಯಾರಾಮಿಲಿಟ್ರಿ ಫೋರ್ಸ್ನಲ್ಲಿ ಅದು ಕೂಡ ಬರ್ತೈತಿ. ನೆಕ್ಸ್ಟ್ ಆರ್ಮಿಯಲ್ಲಿ ಎಲ್ಲ ಫ್ಯಾಮಿಲಿ ಕ್ವಾರ್ಟರ್ಸಿಗೆ ಇರಾಕ ಅಲೌಡ್ ಇರ್ತೈತಿ. ಫ್ಯಾಮಿಲಿ ಕ್ವಾರ್ಟರ್ಸಿಗೆ ಕೂಡ ಎಲ್ಲ ಫ್ಯಾಮಿಲಿ ನೀವು ಮದುವೆ ಮ್ಯಾರೇಜ್ ಆದಮೇಲೆ ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗ್ಬೋದು. ಅಲ್ಲೆಲ್ಲ ಸ್ಪೆಸಿಲಿಟಿ ಒಳ್ಳೆ ಥರದಂಥ ಸ್ಪೆಸಿಲಿಟಿ ಇರ್ತೈತಿ. ಸೊ ನಿಮ್ಗೆ ವರ್ಷದಲ್ಲಿ 3 ತಿಂಗಳ ಸೂಟಿ ಇರ್ತೈತಿ. ಅದು ಪರ್ಮನೆಂಟ್ ಮೊದಲು ಇದ್ದಾವ್ರಿಗೆ. ಈಗ ಏನು ಮಾಡಿದಾರಪ್ಪ ಅಂತಂದ್ರೆ ವರ್ಷಕ್ಕೆ 1 ತಿಂಗಳ ಸೂಟಿ ಮಾಡಿದಾರ. ಎಷ್ಟು ಮಾಡಿದಾರಪ್ಪ ಅಂತಂದ್ರೆ ಅಗ್ನಿವೀರ ಜಾಯಿನ್ ಆದವರಿಗೆ ವರ್ಷಕ್ಕೆ 1 ತಿಂಗಳ ಸೂಟಿಯನ್ನು ಮಾಡಿದಾರ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ನೀವು ಯಾಕಂದ್ರೆ ಟೆಂಪ್ರರಿ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ಬರು ಜಾಯಿನ್ ಆಗಿರಿ. ನಿಮಗೆ ಇಂಟ್ರೆಸ್ಟ್ ಅದ್ರ ಮೇಲೆ ಇತ್ತಪ್ಪ ಅಂತಂದ್ರೆ 100% ನಾವು ಹೋಗೋದೇನೋ ಕಾನ್ಫಿಡೆಂಟ್ ಇತ್ತಪ್ಪ ಅಂತಂದ್ರೆ ಜಾಯಿನ್ ಆಗಿರಿ. ಜಾಯಿನ್ ಆಗಿಸಂದ ಅಲ್ಲಿ 4 ವರ್ಷ ಹೇಳಕ್ಕೆ ಬರಲ್ಲ ಯಾವ ಥರ ಪರ್ಮನೆಂಟ್ ಮಾಡ್ಕೋತಾರೆ ಅಂತ ಹೇಳ್ಕಿಸಂದ. ಸೊ ಇನ್ನೂ ಒಂದು ಬ್ಯಾಚ್ ಹೊರಗಡೆ ಬಂದಿಲ್ಲ. ಆ ಬ್ಯಾಚ್ಗಳು ಹೊರಗಡೆ ಬರೋ ಮಟ್ಟ ಯಾವುದೂ ಮಾಹಿತಿಗಳ ನಿಖರವಾಗಿ ಸಿಗಲ್ಲ. ಸೊ ಇದೆಲ್ಲ ಆರ್ಮಿದ ನಾನು ನಾರ್ಮಲ್ ಆಗಿ ನನ್ನ ತಿಳಿದ ಪಟ್ಟಿಗೆ ನಿಮಗೆ ಡೀಟೇಲ್ಸ್ ಆದಂಥ ಮಾಹಿತಿಯನ್ನು ಹೇಳಿದ್ದೀನಿ. ಪ್ಯಾರಾಮಿಲಿಟ್ರಿ ಅಂದ್ರೆ ಏನಪ್ಪ ಅಂತಂದ್ರೆ ಪ್ಯಾರಾಮಿಲಿಟ್ರಿಯಲ್ಲಿ ಬರ್ತಕ್ಕಂಥದ್ದು ಯಾವ್ಯಾವಪ್ಪ ಅಂತಂದ್ರೆ BSF, CRPF, ITBP, CISF, SSB, ನೆಕ್ಸ್ಟ್ SSF, ಈ ಥರ ಏನದಾವಲ್ಲ ಟೋಟಲ್ ಆಗಿ 7-8 ಹುದ್ದೆಗಳು 8 ಫೋರ್ಸಸ್ಗಳದಾವೆ. ಇವೆಲ್ಲ ಫೋರ್ಸಸ್ಗಳು ಏನದಾವ NIA ಅಂತ ಹೇಳ್ಸಿಂದ ಇವೆಲ್ಲ ಫೋರ್ಸಸ್ಗಳು ಪ್ಯಾರಾಮಿಲಿಟ್ರಿಯಲ್ಲಿ ಬರ್ತಾವೆ. ಸೊ ಇನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ ಐತಿ ಅವೆಲ್ಲ ಪ್ಯಾರಾಮಿಲಿಟ್ರಿ ಪೋರ್ಷನಲ್ಲಿ ಬರ್ತಾವೆ. SSC GD ಏನು ಹಾಕ್ತಿರಲ್ಲ, SSC GDಯಲ್ಲಿ ಏನು ಹಾಕಿರ್ತಿರಲ್ಲ ಅದೇ ಪೋಸ್ಟ್ಗಳಿವೆಲ್ಲ. SSC GD ಒಳಗಡೆ ಏನ BSF, CRPF, ITBP, CISF ಅಂತ ಏರಿಗೇಷನ್ ಹಾಕಿದ್ರಲ್ಲ ಅವೇ ನಿಮ್ಮ ಪ್ಯಾರಾಮಿಲಿಟ್ರಿ ಫೋರ್ಸಸ್ನಲ್ಲಿ ಬರ್ತಕ್ಕಂಥವು. ಸೊ ಅವಕ್ಕೆಲ್ಲ ಸೇಮ್ ಟು ಸೇಮ್ ನಿಮ್ಗೆ ಇದು ಪರ್ಮನೆಂಟ್ ಡ್ಯೂಟಿ. SSC GDಯಲ್ಲಿ ಏನು ಜಾಯ್ನ್ ಆಗ್ತಿರಲ್ಲ ಇದು ಪರ್ಮನೆಂಟ್ ಡ್ಯೂಟಿ ಆಗಿರ್ತೈತಿ. ಸೊ ಇದರಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಸ್ಪೆಸಿಲಿಟಿಗಳು ಸೇಮ್ ಇರ್ತಾವೆ. ಬಟ್ ಕ್ಯಾಂಟೀನ್ ತೊಗೊಂಡು ಏನು ಮಾಡೋರ, ಕ್ಯಾಂಟೀನ್ ಎಲ್ಲಾದ್ರೂ ನಿಮಗೆ ಅಲ್ಲಿಂಕಿ ನಿಮ್ಮ ಕ್ವಾರ್ಟರ್ಸ್ ಸಿಗುತ್ತೆ. ನೀವು ಡ್ಯೂಟಿ ಮಾಡೋಲ್ಲಿ ಆರಾಮ್ಸೆ ಕ್ಯಾಂಟೀನ್ ಸಂಬಂಧ ಏನು ತಲೆ ಕೆಡಿಸ್ಕೊಬೇಡ್ರಿ. ಯಾವುದೇ ಒಂದು ಡಿಫೆನ್ಸ್ ಒಳಗಡೆ ನೀವು ಡ್ರೀಮ್ಗಳು ಇಟ್ಕೊಂತೀರಪ್ಪ ಅಂತಂದ್ರೆ ಸೊ ಇವತ್ತು ಯಾವುದೇ ನೇವಿ ಆದರೂ ಸಿಗಲಿ, ಆರ್ಮಿ ಆದರೂ ಸಿಗಲಿ, ಏರ್ಫೋರ್ಸ್ ಆದರೂ ಸಿಗಲಿ, ಪ್ಯಾರಾಮಿಲಿಟ್ರಿಯಲ್ಲಿ ಟ್ರೇಡ್ಸ್ಮನ್ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇವುಗಳಲ್ಲೇ ಆ ಟ್ರೇಡ್ಸ್ಮನ್ ಹುದ್ದೆಗಳಂತ ಕರೀತಾರೆ. ಟ್ರೇಡ್ಸ್ಮನ್ ಹುದ್ದೆಗಳು BSF, CRPF, ITBP ಇವೆಲ್ಲ ಪ್ರತಿಯೊಂದರಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕರೆದ್ರು. ಮತ್ತು ಫೈರ್ ಮ್ಯಾನ್ ಅಂತ ಕರೆದ್ರು, ಡ್ರೈವರ್ ಅಂತ ಕರೆದ್ರು, ಕುಕ್ ಅಂತ ಪ್ರತಿಯೊಂದು ನೋಟಿಫಿಕೇಶನ್ಗಳನ್ನು ಮಾಡಿದರು. ಮತ್ತು ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಲ್ ಅಂತ ಕರೆದ್ರು, ಅದು ಕೂಡ ಪ್ಯಾರಾಮಿಲಿಟ್ರಿ ಫೋರ್ಸ್ನಲ್ಲೇ ಬರ್ತಾ. ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಬರ್ತಾ, ಅದು ಕೂಡ ಪ್ಯಾರಾಮಿಲಿಟ್ರಿಯಲ್ಲೇ ಬರ್ತೈತಿ. ಅದರಲ್ಲಿ ಯಾವುದೇ ಒಂದು ಸ್ಪೆಸಿಲಿಟಿ ಕೂಡ ಸೇಮ್ ಟು ಸೇಮ್ ಸರ್ವಿಸ್ ಕೂಡ 23 ವರ್ಷ ಸರ್ವಿಸ್ಗಳನ್ನು ಮಾಡಬೇಕಾಗುತ್ತೆ. ಆ ಪ್ಯಾರಾಮಿಲಿಟ್ರಿ ಫೋರ್ಸಸ್ಗೆ ಮತ್ತು ಆರ್ಮಿಗೆ ಏನು ಭಾಳ ವ್ಯತ್ಯಾಸಗಳಿಲ್ಲ. ಸೇಮ್ ಟು ಸೇಮ್ ಡ್ರೆಸ್ ಅಟ್ಟ ಪ್ಯಾರಾಮಿಲಿಟ್ರಿ ಫೋರ್ಸಸ್ನಲ್ಲಿ ಡ್ರೆಸ್ಗಳ ಚೇಂಜ್ ಇರ್ತಾವೆ. ಯಾವ ಥರ ಇರ್ತಪ್ಪ ಅಂದ್ರೆ ಡ್ರೆಸ್ಗಳು ಪ್ರತಿಯೊಂದು ಫೋರ್ಸಸ್ಗೆ ಚೇಂಜ್ ಇರ್ತಾವೆ. ಬಟ್ ಅಸ್ಸಾಂ ರೈಫಲ್ ಏನಿದೆಯಲ್ಲ ಅಸ್ಸಾಂ ರೈಫಲ್ಗೆ ಸೇಮ್ ಟು ಸೇಮ್ ಆರ್ಮಿ ಡ್ರೆಸ್. ಅಸ್ಸಾಂ ರೈಫಲ್ಗೆ ಯಾವ ಥರ ಇರ್ತೈತಿ ಸೇಮ್ ಟು ಸೇಮ್ ಆರ್ಮಿ ಡ್ರೆಸ್ಸೇ ಇರ್ತೈತಿ. ಸೊ ಈಗ ನಿಮ್ಗೆ ಆರ್ಮಿದ ಮತ್ತು ಪ್ಯಾರಾಮಿಲಿಟ್ರಿ ಫೋರ್ಸಸ್ದ ಡ್ರೆಸ್ ಬಗ್ಗೆ ಆಯಿತು ಮತ್ತು ಅದರ ಡ್ಯೂಟಿ ಆಯಿತು. ಅದರದ ಏಜ್ ಒಂದು ನೋಡ್ಕೊಡ್ರಿ. ಆರ್ಮಿದವ್ರಿಗೆ ಏಜ್ ಎಷ್ಟಪ್ಪ ಅಂತಂದ್ರೆ 17 ವರೆಯಿಂದ 21 ಏಜ್ಗಳೊಳಗಡೆ ಅಷ್ಟು ಜಾಯ್ನ್ ಆಗಬೇಕಾಗುತ್ತೆ. ಮೊದಲು ಯಾವ ಥರ ಇತ್ತಪ್ಪ ಅಂತಂದ್ರೆ 17 ವರೆಯಿಂದ 23 ಮಟ್ಟ ಏಜ್ ಅವಕಾಶ ಇತ್ತು. ಅದನ್ನೆಲ್ಲ ತೆಗೆದಾಕಿಸಿಂದ ಈಗ ಅಗ್ನಿವೀರ ಮಾಡಿದ ತಕ್ಷಣ 17 ವರೆಯಿಂದ 21 ಆರ್ಮಿ ಏಜನ್ನು ಮಾಡಿದಾರ. ಅದೇ ಥರನಾಗಿ SSC GD ಪ್ಯಾರಾಮಿಲಿಟ್ರಿ ಫೋರ್ಸಸ್ನಲ್ಲಿ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ SSC GDಯಲ್ಲಿ
18ರಿಂದ 23 ಏಜ್ ಮಟ್ಟ ಜನರಲ್ EWS ಮತ್ತು OBC ದವರಿಗೆ OBC ಅಲ್ಲ ಜನರಲ್ EWS ಹಾಕುವವರಿಗೆ ಅವರಿಗೆ ಇಷ್ಟು ವಯಸ್ಸುಗಳನ್ನು 18ರಿಂದ 23 ಮಾಡಿದ್ರೆ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ ಮತ್ತು SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತೈತಿ. ಅದರಲ್ಲಿ ಟ್ರೇಡ್ಸ್ಮನ್ ಯಾರಾದರೂ ಟ್ರೈ ಮಾಡ್ತಾನೆ ಅನ್ಕೊಂಡಿದ್ರೆ ಸೊ ಟ್ರೇಡ್ಸ್ಮನ್ ಟ್ರೈ ಮಾಡುವಂಥವ್ರಿಗೆ ಅವ್ರಿಗೆ ಕೂಡ 25 ಮಟ್ಟ ಜನರಲ್ ಏಜ್ನವರಿಗೆ 25 ಮಟ್ಟ ಟ್ರೇಡ್ಸ್ಮನ್ ಹುದ್ದೆಗಳಲ್ಲಿ ಕರೀತಾರೆ. ಅಲ್ಲಿ ಡ್ರೈವರ್ ಅಂತ ಕರೆದ್ರೆ ಅಲ್ಲಿ ಕೂಡ 27 ಕೂಡ ನಿಮ್ಗೆ ಏಜ್ ಕೂಡ ಇರ್ತೈತಿ. ಸೊ ಡಿಪೆಂಡ್ಸ್ ಅಲ್ಲಿ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಪ್ರತಿಯೊಂದು ಯಾವುದೇ ಒಂದು ಇನ್ಫಾರ್ಮೇಷನ್ಗಳು ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನ ಹಾಕಿದ್ದೀನಿ. ಒಂದ್ಸಾರಿ ಹೋಗಿ ನೀವು ಕ್ಲಿಯರ್ಡ್ ಆಗಿ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಯಾವುದೇ ಒಂದು ಟ್ರೇಡ್ಸ್ಮನ್ ಅಲ್ಲಿ, ಹೆಡ್ ಕಾನ್ಸ್ಟೇಬಲ್ ಅಲ್ಲಿ, SSC ಅಲ್ಲಿ, CGL ಅಲ್ಲಿ, CHSL ಅಲ್ಲಿ, MTS ಅಲ್ಲಿ, SSC GD ಕಾನ್ಸ್ಟೇಬಲ್ ಅಲ್ಲಿ, ಆರ್ಮಿ, ಅಗ್ನಿವೀರ್, ಏರ್ಫೋರ್ಸ್, ನೇವಿ, ಆರ್ಮಿ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನ ನಾವು ಅಚ್ಚುಕಟ್ಟಾಗಿ ಯೂಟ್ಯೂಬ್ನಲ್ಲಿ ನೋಟಿಫಿಕೇಶನ್ ಬರಲಿ, ಅದರದ್ದು ಅಡ್ಮಿಟ್ ಕಾರ್ಡ್ ಬರಲಿ, ಅದರದ್ದು ರಿಸಲ್ಟ್ ಬರಲಿ, ಅದರದ್ದು ಜಾಯ್ನಿಂಗ್ ಲೆಟರ್ ಬರಲಿ, ಯಾವುದೇ ಒಂದು ಇನ್ಫಾರ್ಮೇಷನ್ಗಳು ಬಂದರೂ 100% ಅದರದ್ದು ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಬೇಕಿದ್ರೆ ಹಿಂದಿನ ವಿಡಿಯೋಗಳನ್ನು ನೀವು ನೋಡ್ಕೋಬೋದು. ಸೊ ನಾ ಕೊಟ್ಟಿರ್ತಕ್ಕಂಥ ನಿಮ್ಗೆ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ, ನಾ ಕೊಡುವಂಥ ಮಾಹಿತಿ ನಿಮ್ಗೆ ಸರಿ ಅನಿಸಿದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಮತ್ತು ನಿಮ್ಮ ಡ್ರೀಮ್ ಏನೇನೈತಿ, ನಿಮ್ದು ಯಾವ ಡ್ರೀಮ್ ಐತಿ, SSCಯಲ್ಲಿ ಅಲ್ಲಿ, ನಿಮ್ಮದು ಆರ್ಮಿಯಲ್ಲಿ, ಏರ್ಫೋರ್ಸ್ನಲ್ಲಿ, ನೇವಿಯಲ್ಲಿ ಯಾವ್ಯಾವ್ದು ನಿಮ್ಮ ಡ್ರೀಮ್ ಐತಿ ಕಮೆಂಟನ್ನು ಹಾಕ್ರಿ ನಿಮ್ಮ ಡ್ರೀಮನ್ನು. ಸೊ ನನಗೂ ಕೂಡ ಒಂದು ಖುಷಿ ಆಗುತ್ತೆ ಯಾವ್ಯಾವ ಡ್ರೀಮಿಗೆ ಎಷ್ಟು ಕಾಂಪಿಟೇಷನ್ ನಡೀತಾ ಇದೆ ಅಂತ ತಕ್ಷಣ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಯೂಟ್ಯೂಬ್ ಚಾನಲನ್ನು. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಡುವಂದ್ರಪ್ಪ ಅಂತಂದ್ರೆ ನಾವು ಕೊಡುವಂಥ ಮಾಹಿತಿಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರ್ತಾವೆ. ಡೈಲಿ ನೀವು ನೋಡ್ತಾ ಇರ್ಬೋದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.